ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಯಲ್ಲಿ PG ಆರ್ ಪೋಸ್ಟ್ ಗ್ರಾಜ್ಯುಯೇಷನ್ ಅಡ್ಮಿಷನ್ ಆನ್ಲೈನ್ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಆ್ಯಂಡ್ ಎಂಡಿಂಗ್ ಡೇಟ್ ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೆಲ್ಲ ಸಲ್ಲಿಸಬೇಕು, ಯಾವ್ಯಾವ ಕೋರ್ಸ್ ಇದೆ, ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ವೆಬ್ಸೈಟ್ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನ್ಯೂಸ್ ಆ್ಯಂಡ್ ಈವೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ PG ಅಡ್ಮಿಷನ್ ನೋಟಿಫಿಕೇಶನ್ ಫಾರ್ ದ ಅಕಾಡೆಮಿಕ್ ಇಯರ್ 2026-27 ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದು PG ಅಡ್ಮಿಷನ್ ನೋಟಿಫಿಕೇಶನ್ ಫಾರ್ ದ ಇಯರ್ 2026-27. ಇದು 20/7/2026 ಈ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ 2026-27ನೇ ಸಾಲಿಗೆ PG ಕೋರ್ಸ್ಗಳ ಅಡ್ಮಿಷನ್ ಅಪ್ಲಿಕೇಶನ್ಗಳನ್ನು ಇನ್ವೈಟ್ ಮಾಡಿದ್ದಾರೆ. PG ಸೆಂಟರ್ ಆ್ಯಂಡ್ ಅಫಿಲಿಯೇಟೆಡ್ ಕಾಲೇಜ್ಗಳಲ್ಲಿ. ಸೊ ನೀವು ಹೇಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಥ್ರೂ UUCMS ಆನ್ಲೈನ್ ಪೋರ್ಟಲಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ. ವೆಬ್ಸೈಟ್ ಲಿಂಕನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವ ಕೋರ್ಸ್ಗಳನ್ನು ಆಫರ್ ಮಾಡಿದ್ದಾರೆ PG ಸೆಂಟರ್ಗಳಲ್ಲಿ ಅಂತ ನೋಡೋದಾದರೆ, ಫ್ಯಾಕಲ್ಟಿ ಆಫ್ ಆರ್ಟ್ಸ್, ನೆಕ್ಸ್ಟ್ ಫ್ಯಾಕಲ್ಟಿ ಆಫ್ ಸೈನ್ಸ್, ಫ್ಯಾಕಲ್ಟಿ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ MCOM, ನೆಕ್ಸ್ಟು ME ಎಜುಕೇಷನ್, ಯೂನಿವರ್ಸಿಟಿ ಕಾಲೇಜ್ ಆಫ್ ಎಜುಕೇಷನ್. ಇದು ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ PG ಸೆಂಟರ್ ಕೋಲಾರಲ್ಲಿ ಆಫರ್ ಮಾಡಿರುವಂಥ ಕೋರ್ಸು. ನೆಕ್ಸ್ಟ್ ಕೋರ್ಸ್ ಆಫರ್ಡ್ ಅಟ್ ಅಫಿಲಿಯೇಟೆಡ್ ಕಾಲೇಜ್ಗಳನ್ನು ನೋಡೋದಾದರೆ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಅಲ್ಲಿ ME ಇನ್ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಲ್ ವರ್ಕ್, ಪೊಲಿಟಿಕಲ್ ಸೈನ್ಸ್ ಇದೆ. ಫ್ಯಾಕಲ್ಟಿ ಆಫ್ ಸೈನ್ಸಲ್ಲಿ MSc ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಜುವಾಲಜಿ, ಕಂಪ್ಯೂಟರ್ ಸೈನ್ಸ್, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಹೀಗೆ ವೇರಿಯಸ್ ಕೋರ್ಸ್ಗಳನ್ನು ಕೊಟ್ಟಿದ್ದಾರೆ. ಫ್ಯಾಕಲ್ಟಿ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ MCOM. ನೆಕ್ಸ್ಟ್ ಫ್ಯಾಕಲ್ಟಿ ಆಫ್ ಎಜುಕೇಷನನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಕೊಟ್ಟಿದ್ದಾರೆ. ಲಿಸ್ಟ್ ಆಫ್ ಅಫಿಲಿಯೇಟೆಡ್ ಕಾಲೇಜಸ್ ಬೇಕಂದರೆ ನೀವು ಇಲ್ಲಿ ಲಿಂಕ್ ಕೊಟ್ಟಿದ್ದಾರಲ್ಲ, ಅಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟು ಅಡ್ಮಿಷನ್ ಟು MBA ಆ್ಯಂಡ್ MCA ನೀವು ಥ್ರೂ KEA ನಡೆಸುವಂಥ PGCET ಮುಖಾಂತರ ಬರಬೇಕಾಗತ್ತೆ. ಸೊ ಪ್ರೊಸೀಜರ್ ಫಾರ್ ಸಬ್ಮಿಷನ್ ಆಫ್ ಅಡ್ಮಿಷನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಥ್ರೂ UUCMS ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು UUCMS ಮೂಲಕ ಹಾಕಿರೋ ಅಪ್ಲಿಕೇಶನ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಯಾರು ಫೈನಲ್ ಸೆಮಿಸ್ಟರ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರೋ ಅವರು ಸಹ ಅಪ್ಲೈ ಮಾಡ್ಬೋದು. ಲೇಟರ್ ಆನ್ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಈ ಅಡ್ಮಿಷನ್ಗೆ ಸಂಬಂಧಪಟ್ಟಿರೋ ಹಾಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಸೀಟ್ಸ್, ಕೋರ್ಸ್ ಫೀಸ್, ಅಡ್ಮಿಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಈ ಎಲ್ಲವನ್ನು ನೀವು ಈ ವೆಬ್ಸೈಟಲ್ಲಿ ಪಡ್ಕೊಳ್ಬಹುದಾಗಿದೆ. ಅಪ್ಲಿಕೇಶನ್ ಫೀ 260 ಇರುತ್ತೆ ಫಾರ್ GM ಕ್ಯಾಟಗರಿ. SC ST ಕ್ಯಾಟಗರಿ 1, ಡಿಸಬಿಲಿಟಿ, ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸ್ಗೆ 130 ರೂಪೀಸ್ ಇರುತ್ತೆ ಅಪ್ಲಿಕೇಶನ್ ಫೀಸ್. ಅಪ್ಲಿಕೇಶನ್ ಫೀಸನ್ನು ನೀವು UUCMS ಪೇಮೆಂಟ್ ಲಿಂಕ್ ಮೂಲಕ ಪಾವತಿಯನ್ನು ಮಾಡಬೇಕಾಗತ್ತೆ. ಸೊ ನೀವು ಮಲ್ಟಿಪಲ್ ಕೋರ್ಸ್ಗಳಿಗೆ ಅಪ್ಲೈ ಮಾಡೋದಾದರೆ ಪ್ರತಿಯೊಂದು ಕೋರ್ಸ್ಗೆ ಸಹ ಸಪರೇಟ್ ಫೀಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. UUCMS ಅಪ್ಲಿಕೇಶನ್ ಆಗಿದ್ದ ನಂತರದಲ್ಲಿ ಆ ಅಪ್ಲಿಕೇಶನ್ ಜೊತೆಗೆ ಹಾಕಿರುವ ಎಲ್ಲ ಡಾಕ್ಯುಮೆಂಟ್ಗಳನ್ನು ಎನ್ಕ್ಲೋಸ್ ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ನೀವು ಯೂನಿವರ್ಸಿಟಿಗೆ ಹೋಗಿ ಸಬ್ಮಿಟ್ ಮಾಡಬಹುದು ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಆದರೂ ಕಳಿಸ್ಬಹುದಾಗಿದೆ. ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಕೋರ್ಸ್ಗೆ 15 ಮೆಂಬರ್ಸ್ಗಿಂತ ಕಡಿಮೆ ವಿದ್ಯಾರ್ಥಿಗಳು ಜಾಯಿನ್ ಆದರೆ ಆ ಕೋರ್ಸನ್ನು ಸ್ಟಾರ್ಟ್ ಮಾಡೋದಿಲ್ಲ. ಮೋರ್ ಡೀಟೇಲ್ಸ್ಗೆ ವೆಬ್ಸೈಟನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ. ಅದರ ಮೂಲಕ ನೀವು ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡ್ಕೊಬೋದು. ನೆಕ್ಸ್ಟು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಥ್ರೂ UUCMS 21st ಜುಲೈ 2026 ಆಗಿರುತ್ತೆ. ನೆಕ್ಸ್ಟು ಲಾಸ್ಟ್ ಡೇಟ್ ಫಾರ್ ಸಬ್ಮಿಟಿಂಗ್ ಅಪ್ಲಿಕೇಶನ್ ವಿತೌಟ್ ಫೈನ್ ಇಲ್ಲದೆ ನೀವು ಅಪ್ಲಿಕೇಶನನ್ನು
17 ಆಗಸ್ಟ್ 2026 ಒಳಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಷನ್ ಆಫ್ ಫಿಲ್ಡ್ ಅಪ್ಲಿಕೇಶನ್ ವಿತ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಟು ದ ಯೂನಿವರ್ಸಿಟಿ. ಅಂದರೆ ನೀವು ಹಾಕಿರುವಂಥ ಅಪ್ಲಿಕೇಶನ್ ಜೊತೆಗೆ ರಿಲೆವೆಂಟ್ ಡಾಕ್ಯುಮೆಂಟ್ಗಳನ್ನು ಎನ್ಕ್ಲೋಸ್ ಮಾಡಿ ಯೂನಿವರ್ಸಿಟಿಗೆ ಹಾರ್ಡ್ ಕಾಪೀಸ್ಗಳನ್ನು ಕೊಡಬೇಕಾಗತ್ತೆ. ಅದರ ಸಬ್ಮಿಷನ್ ಲಾಸ್ಟ್ ಡೇಟ್ 19 ಆಗಸ್ಟ್ 26 ಆಗಿರುತ್ತೆ. ಥ್ಯಾಂಕ್ ಯು.